ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಪಡವಲಕಾಯಿ ಉಪ್ಸಾರು ಮಾಡೋಣ ಅಂತ. ಬನ್ನಿ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ನೋಡೋಣ. ಒಂದು ಮಡಿಕೆ ತೊಗೊಂಡಿದ್ದೀನಿ, ಮಡಿಕೆಗೆ ನೀರು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಬೇಳೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಸೈಡಲ್ಲಿ ಒಂದು ಪಡವಲಕಾಯಿ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಆದರೆ ಅರ್ಧ ಆದರೆ ಸಾಕು ಇಬ್ಬರಿಗೆ. ಅದು ಸ್ಪೂನ್ ಸಹಾಯದಿಂದ ಆದರೂ ಮಾಡ್ಕೊಳ್ಬೋದು, ಚಾಕು ಸಹಾಯದಿಂದ ಆದರೂ ಅದನ್ನು ವಾಶ್ ಮಾಡ್ಕೊಳ್ಬಹುದು. ಅದನ್ನು ಆ ಥರ ಪೀಲ್ ತೆಗಿಬೇಕು. ಅದನ್ನೆಲ್ಲ ತೆಗೆದು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಅದು ಒಳಗಡೆ ಬೀಜ ಇರುತ್ತಲ್ವ, ಆ ಬೀಜ ನಾವು ತಿನ್ಬೋದು. ಅದನ್ನು ಯಾವಾಗಲೂ ನಾನು ಸಾಂಬಾರ್ಗೆ ಹಾಕ್ಕೊಳ್ತೀನಿ, ಉಪ್ಸಾರು ಮಾಡಬೇಕಾದ್ರೂ ಹಾಕ್ಕೊಳ್ತೀನಿ. ಅದು ತುಂಬ ಬಲ್ತೋಗ್ಬಿಟ್ಟಿತ್ತು, ಹಾಗಾಗಿ ಈ ಸಲ ಹಾಕ್ಕೊಳ್ತಾ ಇಲ್ಲ. ಅದನ್ನು ಸೈಡಲ್ಲಿ ತೆಗೆದಿಟ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಯಾರು ಇಷ್ಟಪಡೋಲ್ಲ ಪಡವಲಕಾಯಿನ ಅವ್ರಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ. ತುಂಬ ಹೇಟರ್ಸ್ ಜಾಸ್ತಿ ಜನ ಸ್ನೇಕ್ ಗಾರ್ಡ್ಗೆ, ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ಮಾಡಿಕೊಡಿ, ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು. ಆಮೇಲೆ ಇದು ಒಗ್ಗರಣೆಗೆ ತೊಗೊಂಡಿರೋದು, ಅದು ಈರುಳ್ಳಿ ಬೆಳ್ಳುಳ್ಳಿ ಉಪ್ಸಾರಲ್ವ, ಅದೇನು ಸಾಂಬಾರೇನು ಮಾಡೋ ಥರ ಇರಲ್ಲ. ಅದು ಬಸ್ಕೊಂಡ್ರೆ ಆಯಿತು. ನೋಡಿ ಇವಾಗ ಬೇಳೆ ಎಲ್ಲ ಬೆಂದಿದೆ, ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಪಡವಲಕಾಯಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಉಪ್ಪು ಅಷ್ಟೇ, ಇನ್ನೇನು ಇಂಗ್ರೀಡಿಯೆಂಟ್ಸ್ ಇಲ್ಲ. ಇಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು. ಅದು ಮುಟ್ಟು ನೋಡ್ರೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ. ಬೇಯಕ್ಕೆ ಬಿಟ್ಬಿಟ್ಟು ಸೈಡಲ್ಲಿ ನಾವು ಖಾರ ರುಬ್ಕೋಬೇಕಲ್ವ, ಅದಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬ ಖಾರ ಇದೆ, ಹಾಗಾಗಿ ನಾನು 6 ತೊಗೊಂಡಿದ್ದೀನಿ. ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಬೇಕು. ಅದಾಯಿತು, ಹುರ್ಕೊಂಡಿದ್ದಾಗಿದೆ. ಇವಾಗ ಬೇಳೆನೂ ಈ ಕಡೆ ಎಲ್ಲ ಪಡವಲಕಾಯಿ ಎಲ್ಲ ಚೆನ್ನಾಗಿ ಬೇಯ್ಕೊಂಡಿದೆ. ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೆಲ್ಲ ಬಸ್ಕೊಂಡಾಯಿತು. ಸ್ವಲ್ಪ ಖಾರಕ್ಕೂ ಉಪ್ಸಾರು ಎತ್ತಿಟ್ಟಿದ್ದೀನಿ. ಇದು ಮೆಣಸಿನ್ಕಾಯಿ ಒಂದು 6, ಮೆಣಸು, ಹುಣಸೆಹಣ್ಣು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇನ್ನೂ ಜಾಸ್ತಿ ಹಾಕ್ಕೊಳ್ಬೇಕು. ಯಾಕಂತಂದರೆ ಅದಕ್ಕೆ ಮಾವಿನಕಾಯಿ ಕೆಚ್ಕೊಳ್ತೀನಿ. ಮಾವಿನಕಾಯಿ ಕಿವುಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಉಪ್ಸಾರು. ಅದು ನೀರು ಹಾಕ್ಕೊಳ್ಬಾರ್ದು ರುಬ್ಕೊಳ್ಳೋಕ್ಕೆ, ಅದನ್ನೇ ಹಾಕ್ಕೊಳ್ಬೇಕು, ಆವಾಗ ಟೇಸ್ಟಿಯಾಗಿ ಬರುತ್ತೆ ಖಾರ. ಇವಾಗ ಬಸ್ತಿದ್ದಾಯಿತು, ಅದು ಉಳ್ದಿದ್ದನ್ನ ಎತ್ತಿಟ್ಕೊಂಡ್ಬಿಡ್ತೀನಿ. ಅಷ್ಟೇ, ಅದು ಉಪ್ಸಾರು ರೆಡಿ. ಇವಾಗ ಅದು ಬಸ್ತಿಟ್ಕೊಂಡಿದ್ವಲ್ಲ, ಅದನ್ನು ಹುರ್ಕೊಳ್ಳೋಣ. ಅದು ಹುರ್ಕೊಂಡ್ರೆ ಟೇಸ್ಟಿಯಾಗಿ ಬರೋದು, ತಿನ್ನೋಕ್ಕಾಗೋದು. ಅದಕ್ಕೆ ಕಡಲೆಬೇಳೆ, ಸಾಸಿವೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಈರುಳ್ಳಿ ಅದೇ ತೋರಿಸಿದ್ನಲ್ಲ ಆವಾಗಲೇ, ಅದೊಂದು ಗೆಡ್ಡೆ ತೊಗೊಂಡಿದ್ದೀನಿ. ಮತ್ತು ಅದೇ ಕರಿಬೇವು. ಅದು ಸ್ವಲ್ಪ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಚೆನ್ನಾಗಿ ಅದಕ್ಕೆ ಅದು ಸೋಸಿಟ್ಕೊಂಡಿದ್ವಲ್ಲ ಬಸ್ತು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದನ್ನು ಹುರ್ಕೊಳ್ಬೇಕು ಚೆನ್ನಾಗಿ, ಆವಾಗ ಟೇಸ್ಟಿಯಾಗಿ ಬರೋದು. ಇದನ್ನೊಂದು ಸಲ ಇದೇ ಶೈಲಿಯಲ್ಲಿ ಒಂದು ಸಲ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಪಡವಲಕಾಯಿ ಆಲ್ಮೋಸ್ಟ್ ಯಾರೂ ಇಷ್ಟಪಡಲ್ಲ, ಹಾಗಾಗಿ ಈ ಥರ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರೆಡಿ ಆಯಿತು. ಇವಾಗ ಎಲ್ಲ ತೋರಿಸಿದ್ನಲ್ಲ ಖಾರಕ್ಕೆ, ಅದನ್ನೆಲ್ಲ ಹಾಕಿ ರುಬ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಒಂದು 4-5 ಕಾಳು ಉಪ್ಪು ಹಾಕ್ಬಿಟ್ಟು, ಅದಕ್ಕೆ ಉಪ್ಸಾರು ಇಟ್ಕೊಂಡಿದ್ನಲ್ಲ, ಉಪ್ಸಾರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ. ಪರವಾಗಿಲ್ಲ, ಸ್ವಲ್ಪ ತರಿಯಾಗಿದ್ದರೂ ಓಕೆ. ರುಬ್ಕೊಂಡು ಬಂದರೆ ನೋಡಿ ಈ ಥರ ಆಗುತ್ತೆ. ಇವಾಗ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಇಷ್ಟೇ. ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಮುದ್ದೆ, ಪಲ್ಯ, ಉಪ್ಸಾರು, ಅದ್ರ ಜೊತೆಗೆ ಹುಳಿ ಮಾವಿನಕಾಯಿನ ಒಂದು ಕಲ್ಲಾದ್ರೆ ಪರವಾಗಿಲ್ಲ, ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಹಾಗೆ ಮಾವಿನಕಾಯಿನ ಜಜ್ಕೊಳ್ಬೇಕು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು, ಆ ಉಪ್ಸಾರಿಗೆ ಖಾರ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಿವುಚ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.